ಭಾರತೀಯ ಜನತಾ ಪಕ್ಷ ಮಾತ್ರವಲ್ಲ, ಆ ಕುಟುಂಬ ಇವತ್ತು ಸಿಬಿಐಗೆ ಕೊಡಬೇಕು ಇದರ ಎನ್ಕ್ವೈರಿ ಮಾಡಲಿಕ್ಕೆ ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು, ನಾನು ಮತ್ತು ನಮ್ಮ ರವಿಕುಮಾರ್ ಅವರು, MLC ರವಿಕುಮಾರ್ ಅವರು ಆ ಕುಟುಂಬಕ್ಕೆ ಭೇಟಿ ನೀಡಿದ್ವಿ. ಸ್ಥಳೀಯ ಮುಖಂಡರುಗಳು ಮತ್ತು ಶಾಸಕರೆಲ್ಲರೂ ಕೂಡ ಅವತ್ತು ಸೇರಿದಾಗ ಕಾಂಗ್ರೆಸ್ನ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಮತ್ತೆ ಪೊಲೀಸ್ನವರು ಬಂದಾಗ ಆ ಕುಟುಂಬ ಯಾರನ್ನೂ ಕೂಡ ತಮ್ಮ ಮನೆ ಒಳಗೆ ಬಿಟ್ಕೊಳ್ಳಿಲ್ಲ. ಆದರೆ ಒತ್ತಾಯದ ಮೇರೆಗೆ ಕೊನೆಯಲ್ಲಿ ಸಚಿವರು ಒಳಗೆ ಹೋಗಿ ಮಾತುಕತೆ ಮಾಡಿ ಹೊರಗಡೆ ಬಂದರು. ನಾವು ಹೋದಾಗ ಇಡೀ ಕುಟುಂಬ ನಮ್ಮನ್ನ ಸ್ವಾಗತಿಸಿತು. ನಮಗೆ ಅವರು ಹೊಸಬರು, ಅವರ ರಾಜಕೀಯ ಕುಟುಂಬ ಅಲ್ಲ. ಆದರೆ ಅವ್ರಿಗೆ ಬೇಕಾಗಿದ್ದು ಅವರಿಗೆ ನ್ಯಾಯ ಸಿಗಬೇಕೇ ಹೊರತು ಬೇರೆ ಏನೂ ಬೇಕಿರಲಿಲ್ಲ. ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಸುಮಾರು ಅಷ್ಟು ಹಣ ಜೋಡಿಸಿ, 10 ಲಕ್ಷ ರೂಪಾಯಿವರೆಗೆ ಹಣ ಜೋಡಿಸಿ ಅವ್ರಿಗೆ ಕೊಡ್ಲಿಕ್ಕೆ ಹೋದ್ರು ಕೂಡ ಅವರು ಕೈ ಮುಗಿದು ಕೇಳ್ಕೊಂಡ್ರು, ನಮಗೆ ಹಣ ಬೇಡ, ನಮಗೆ ನ್ಯಾಯ ಬೇಕು. ನಮ್ಮ ಕಣ್ಣು ಮುಂದೆ ನಾವು 6 ಜನ ಮಕ್ಕಳಿದ್ದೇವೆ, 5 ಜನ ಹೆಣ್ಣು ಮಕ್ಕಳು, ಅವನೊಬ್ಬನೇ ಗಂಡು ಮಗು, ಅವನನ್ನು ನಾವು ಕಳ್ಕೊಂಡಿದ್ದೀವಿ. ನಮ್ಮ ಕಣ್ಣು ಮುಂದೆ ಅವನು ಹೆಣ ಬಿದ್ದಾಗ 3 ಟ್ರೈನ್ಗಳು ಅದರ ಮೇಲೆ ಹಾದು ಹೋಗಿದೆ, ನಮಗೆ ಕರುಳು ಕಿತ್ತು ಬಂದಿದೆ. ಪೊಲೀಸ್ನವರು ನಮಗೆ ನ್ಯಾಯ ಕೊಡೋದಿಲ್ಲ, ಅದರಿಂದ COD ತನಿಖೆ ಬೇಕಾಗಿಲ್ಲ, CBIಗೆ ಒಪ್ಪಿಸಿ ನಮಗೆ ನ್ಯಾಯ ಕೊಡಿಸಿ ಅಷ್ಟೇ ನಿಮ್ಮಿಂದ ಬೇಕಾಗಿರೋದನ್ನು ಇದನ್ನು ನಮ್ಮ ಹತ್ರ ಮನವಿಯನ್ನು ಮಾಡಿದ್ರು. ಮಾಡಿದ ತಕ್ಷಣ ಅದನ್ನೇ ನಾವು ಪತ್ರಿಕೆಗಳಿಗೂ ಹೇಳಿದ್ದೇವೆ. ಇವತ್ತು ನಮ್ಮ ಡಿಮ್ಯಾಂಡ್ ಕೂಡ ಅದೇ ಇದೆ. ಆದರೆ ಇದರಲ್ಲಿ 3 ಕೇಸ್ಗಳಿದೆ. ಒಂದು ಪ್ರಾಣತ್ಯಾಗ ಮಾಡಿಕೊಂಡಿರ್ತಕ್ಕಂಥದ್ದು, ಇದು ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನ ಇವತ್ತು COD ಅಥವಾ ಯಾರು ತನಿಖೆ ಮಾಡ್ತಾರೋ ಅವರು ಇದನ್ನ ಹೇಳಬೇಕಾಗತ್ತೆ. ಇದು ವ್ಯಾಪಾರ ವ್ಯವಹಾರ ಏನೇ ಇದ್ರೂ ಅವ್ರು ಮಾಡ್ತಾರೆ. ಆದರೆ ಇನ್ನು 2 ವಿಷಯಗಳಿದೆ. ಒಂದು ಸುಪಾರಿ ಕೊಟ್ಟಿರ್ತಕ್ಕಂಥ ವಿಷಯ ಇದರಲ್ಲಿ ಪ್ರಸ್ತಾಪ ಆಗಿದೆ, ಇನ್ನೊಂದು ಹನಿ ಟ್ರ್ಯಾಪ್ನ ವಿಷಯ ಇದೆ ಇದರಲ್ಲಿ. ಅದರಿಂದ ಈ ವಿಚಾರ ಗಂಭೀರವಾದ ಸ್ವರೂಪದ್ದಾಗಿರೋದ್ರಿಂದ ಇಲ್ಲಿ COD ಎನ್ಕ್ವೈರಿಯಿಂದ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಈ ಸುಪಾರಿಯಲ್ಲಿ ಹೆಸರುಗಳು ಕೇಳಿ ಬಂದಿರತಕ್ಕಂಥದ್ದು ಮಹಾರಾಷ್ಟ್ರದ ಸೋಲಾಪುರದವರ ಹೆಸರುಗಳು. ಇದು ಇಂಟರ್ ಸ್ಟೇಟ್ ವಿಚಾರ ಆಗೋ ಕಾರಣದಿಂದ ಇದು CBIಗೆ ವಹಿಸಬೇಕು, ಇಲ್ಲ ಅಂತಂದ್ರೆ ಅವರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋ ಮಾತನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಹೇಳಿದ್ದೇವೆ. ಇದು ಆ ಕುಟುಂಬವು ಕೂಡ ಕೇಳ್ಕೊಂಡಿರ್ತಕ್ಕಂಥದ್ದು. ಆದರೆ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು BJPಗೆ ಮತ್ತೆ ನಾಯಕರಿಗೆ ಚಾಲೆಂಜ್ ಮಾಡಿದ್ದಾರೆ. ನೀವು ಬಟ್ಟೆ ಹರ್ಕೊಂಡ್ರು ನಾನು ರಾಜೀನಾಮೆ ಕೊಡಲ್ಲ ಅಂದ್ರೆ ಇದರ ಅರ್ಥ ಏನು? ಹೋರಾಟಕ್ಕೆ ಬೆಲೆ ಇಲ್ಲ, ನ್ಯಾಯ ಕೇಳೋದು ತಪ್ಪು ಅಂತೀರಿ. ಆದ್ರೆ ಮಾಡಿರ್ತಕ್ಕಂಥವ್ರು ಯಾರು? ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಜನರೇ. ಆ ಕಾರಣದಿಂದ ನೀವು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು. ಇದನ್ನ ನೀವು ಈ ಕೇಸನ್ನ ಜವಾಬ್ದಾರಿಯಿಂದ ತೆಗೆದುಕೊಳ್ಬೇಕಾಗತ್ತೆ. ನನ್ನ ಮೇಲೆ ಈ ರೀತಿ ಆಪಾದನೆ ಬರೋದು ನನಗೆ ಇಡಿಸಿಲ್ಲ, ಸರಿ ಹೋಗೋದಿಲ್ಲ. ಆದ್ರಿಂದ ನೀವು ಯಾವುದೇ ರೀತಿಯ ತನಿಖೆಗೆ ಕೊಡಿ, ನಾನು ಅದನ್ನು ಎದುರಿಸ್ತೇನೆ ಅಂತಕ್ಕಂಥ ಧೈರ್ಯ ನಿಮಗಿರಬೇಕು. ಆದರೆ ನೀವು ಧೈರ್ಯ ಮಾಡ್ತಾ ಇಲ್ಲ, ನೀವು ಹೆದರಿಕೆಯಿಂದ ನೀವು ಯಾರು ನಮ್ಮ ಮನೆಗೆ ಮುತ್ತಿಗೆ ಹಾಕ್ತಿರೋ ಮೊದಲೇ ಅಡ್ರೆಸ್ ಕೊಡಿ, ಎಷ್ಟು ಜನ ಬರ್ತೀರಿ ಅಂತ ಹೇಳಿ, ನಂಬರ್ ಎಷ್ಟು ಬರ್ತೀರಿ ಅಂತ ಹೇಳಿ ಕಳಿಸಿ, ನಾನು ಕಾಫಿ ಟೀ ವ್ಯವಸ್ಥೆ ಮಾಡ್ತೇನೆ. ಏನಿದು ಉದ್ದಟತನ ಅಲ್ಲದೆ ಬೇರೆ ಏನಿದು? ನಿಮ್ಮ ಮನೆಯಲ್ಲಿ ಸಂಬಂಧ ಮಾಡಕ್ ಬರ್ತಾರ ಯಾರಾದ್ರೂ? ನಮಗೆ ಸಂಬಂಧ ಮಾಡೋದಲ್ಲ, ಇದು ರಾಜಕಾರಣ ಇದೆ. ಇದು ನಾವು ವಿರೋಧ ಪಕ್ಷದಲ್ಲಿದ್ದಾಗ ಯಾರೇ ತಪ್ಪು ಮಾಡಿದ್ರು ಕೇಳ್ತಕ್ಕಂಥ
ಅಧಿಕಾರ ಹಕ್ಕು ನಮ್ಮದು. ಇದನ್ನ ನೀವು ಉತ್ತರ ಹೇಗೆ ಕೊಡಬೇಕು ಅಂತೇಳಿ ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳಿ. ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಎಲ್ಲದರಲ್ಲೂ ಬಾಯಿ ಹಾಕ್ಲಿಕ್ಕೆ ಗೊತ್ತು, ಇದು ಗೊತ್ತಾಗೋದಿಲ್ವಾ ನಿಮಗೆ? ಮಾನ್ಯ ಸಚಿವರೇ, ನಿಮ್ಮ ಉದ್ದಟತನವನ್ನ ಬದಿಗಿಡ್ರಿ. ಸ್ವಪ್ರತಿಷ್ಠೆಗಳಿಲ್ಲ ಇಲ್ಲಿ. ನಿಮ್ಮ ಮೇಲೆ ಯಾರೂ ಕೂಡ ಟಾರ್ಗೆಟ್ ಮಾಡಬೇಕು ಅನ್ನೋದು ಯಾರ ಉದ್ದೇಶವೂ ಅಲ್ಲ. ನಿಮ್ಮನ್ನು ಟಾರ್ಗೆಟ್ ಮಾಡಿ ಬಿಜೆಪಿಗೆ ಏನೂ ಆಗಬೇಕಾಗಿಲ್ಲ. ಆದರೆ ರಾಜಕಾರಣ ಮಾಡತಕ್ಕಂತ ಒಂದು ವ್ಯವಸ್ಥೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಯಾವ ರೀತಿ ನಡ್ಕೊಳ್ಬೇಕು, ಆಡಳಿತ ಪಕ್ಷ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ವಿಧಿವಿಧಾನಗಳಿವೆ. ಅದರ ಪ್ರಕಾರ ನಾವೇನು ಮಾಡ್ಬೇಕು ಅನ್ನೋದನ್ನ ನಾವು ಮಾಡ್ತೀವಿ, ನೀವೇನು ಮಾಡ್ಬೇಕು ಅನ್ನೋದನ್ನ ಮಾಡಿ. ಆದ್ರೆ ಬಟ್ಟೆ ಹರ್ಕೊಳ್ಳೋದು ಬಿಜೆಪಿ ಅಲ್ಲ. ಬಟ್ಟೆ ಹರ್ಕೊಳ್ಳೋ ಕೆಲಸ ಮಾಡಿರ್ತಕ್ಕಂಥದ್ದು ನೀವು. ಆದ್ರೆ ನಿಮ್ಮ ಬಟ್ಟೆ ಹರಿಯೋಕ್ಕೂ ನಾವು ಬರೋದಿಲ್ಲ, ನಾವೂ ಬಟ್ಟೆ ಹರ್ಕೊಳ್ಳೋದಿಲ್ಲ. ಇದೆಲ್ಲವನ್ನು ಸಮಾಜದ ಹಿತದೃಷ್ಟಿಯಿಂದ ಮಾಡತಕ್ಕಂಥ ಕೆಲಸಗಳು. ಅಪಾದನೆ ಬಂದಾಗ ಯಾವ ರೀತಿ ಅದನ್ನ ಎದುರಿಸಬೇಕು ಅನ್ನೋದನ್ನ ತಾವು ಕಲ್ತ್ಕೊಳ್ಬೇಕು. ಈ ರೀತಿ ನೀವು ಏಕಾಏಕಿ ಬಿಜೆಪಿ ನಾಯಕರು ಏನೋ ನಿಮ್ಮ ಮೇಲೆ ಏರಿಗೆ ಬಿದ್ದಿದ್ದಾರೆ ಅನ್ನೋ ಒಂದು ಮೂಡಲ್ಲೂ ನೀವು ಇರಬೇಕಾಗಿಲ್ಲ. ನಾವು ಕೇಳ್ತಿರ್ತಕ್ಕಂಥದ್ದು ನ್ಯಾಯವೇ ಹೊರತು ಬೇರೆ ಏನೂ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಮುಖಂಡರುಗಳೆಲ್ಲರೂ ಸೇರಿ ರಾಜೀನಾಮೆ ಕೊಡಬೇಕು ಅಂತೇಳಿ ನೀವ್ಯಾವ ರೀತಿ ಭಿತ್ತಿ ಪತ್ರಗಳನ್ನ ಗೋಡೆಗಳ ಮೇಲೆ ಅಂಟಿಸ್ತಿದ್ರೋ ಆ ರೀತಿಯ ಕೆಲಸಗಳನ್ನ ನಮ್ಮ ಮುಖಂಡರುಗಳು ಕೂಡ ನಾವೆಲ್ಲ ಸೇರಿ ಇವತ್ತು ಮಾಡಿದ್ದಾರೆ. ಆದ್ರಿಂದ ತೀರ್ಮಾನ ನಿಮಗೆ ಬಿಟ್ಟಿದ್ದು. ಆದ್ರೆ ಹೋರಾಟ ಮಾತ್ರ ನಮ್ಮದು ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.